ಹಾಯ್ ಹಲೋ ನಮಸ್ಕಾರ ಲೇಡೀಸ್ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಒಳಗೆ ಕೆಂಪು ಖಾರದ ಚಟ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಭಾಳ ಸುಲಭ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆ ಇದೆ ಮತ್ತು ಆಮೇಲೆ ಟೇಸ್ಟ್ ಕೂಡ ತುಂಬ ಸಖತ್ತಾಗುತ್ತೆ. ಮತ್ತು ನೀವು ಇದೇನದೆಲ್ಲ 2 ಮಂತ್ಸ್ ಆದ್ರೂ ಇದನ್ನು ಇಟ್ಕೊಂಡು ತಿನ್ಬೋದು ಮತ್ತು ಟೇಸ್ಟ್ ಕೂಡ ತುಂಬ ಒಳ್ಳೆಯದಾಗ್ತೈತಿ. ಈ ಥರ ನೋಡ್ರಿ ಹಣ್ಣಾಗಿರುವಂಥದ್ದು ಕೆಂಪನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ತೊಳ್ಕೊಂಡು ಆರಿಸಿ ಒಣಗಿಸಿ ತೊಗೊಂಡಿದ್ದೀನಿ. ಆಮೇಲೆ ಅದರದ್ದೇನಿದೆಯಲ್ಲ ತುಂಬ ತಕ್ಕೊಂಡಿದ್ದೀನಿ. ಸೊ ಆಮೇಲೆ ಇದಾದ ನಂತರ ಒಂದು ಪ್ಯಾನ್ ಒಳಗೆ ಒಂದು 2-3 ಸ್ಪೂನ್ದಷ್ಟು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಇದನ್ನು ಒಂದು 4 to 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 1 by 1 ಇಂಗ್ರೀಡಿಯೆಂಟ್ಸ್ ಹಾಕೋತ ಹೋಗ್ತೀನಿ. ಭಾಳ ಕಡಿಮೆ ಇದಾವೆ. ಬೆಳ್ಳುಳ್ಳಿ ಈ ಥರ ಸುಲಿದಿಟ್ಕೊಂಡಿದ್ದೆ ಅದನ್ನು ಮತ್ತು ಅಲ್ಲ ಅಷ್ಟು ಹಾಕ್ಕೊಳ್ಳಕತ್ತೀನಿ. 1 ಇಂಚಿನ ಅಲ್ಲನ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಾಯಿತು. ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಜೀರಿಗೆ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಎಲ್ಲನೂ ಅಷ್ಟು ಒಟ್ಟಿಗೆ ಕೂಡಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿರಿ ಎಷ್ಟು ಮತ್ತೆಲ್ಲ ಸಾಮಗ್ರಿಗಳು ಕಡಿಮೆ ಇದಾವೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಕತ್ತೀನಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಕತ್ತೀನಿ. ಇವೆಲ್ಲ ಕೂಡ ಚೆನ್ನಾಗಿ ಇನ್ನೂ ಒಂದು 4-5 ನಿಮಿಷ ಫ್ರೈ ಮಾಡ್ಕೊಂಡು ಬಿಡೋಣ. ನೋಡಿರಿ ಇದು ಫ್ರೈ ಮಾಡ್ಕೊಂಡು ಕೂಡ ಈ ಥರ ಆಗೈತಿ. ಈಗ ನಾವು ಮಿಕ್ಸಿ ಜಾರ್ ಒಳಗೆ ತಗೊಂಡ್ಬಿಡ್ಬೇಕು. ನಾ ಏನು ಮಾಡಿದೆ ಅಂತಂದ್ರೆ ಇದು ಹುಣಸೆ ಹಣ್ಣು ಇರ್ತೈತಲ್ಲ ಅದನ್ನು ಹಾಕೋದು ಮರ್ತಿದ್ದೆ. ಸೊ ಇದರಲ್ಲೇ ಕೂಡ ನೀವು ಫಸ್ಟಿಗೆ ಇದೆಲ್ಲ ಬೇಯ್ತಿರ್ತಾವಲ್ಲ ಆವಾಗನೇ ಹಾಕ್ಕೊಂಡು ಹುರ್ಕೊಂಡು ಬಿಡ್ರಿ. ಸೊ ಈಗ ನಾ ಅದಕ್ಕಲ್ಲೇ ಮತ್ತು ಅದೇ ಪ್ಯಾನ್ ಒಳಗನೆ 1-2 ಹನಿ ಎಣ್ಣೆ ಹಾಕಿ ಆಮೇಲೆ ಹುಣಸೆ ಹಣ್ಣಿನಿದೆಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಬೆಲ್ಲ ಇಷ್ಟು ಹಾಕ್ಕೊಳಕತ್ತೀನಿ. ನೋಡಿರಿ ನೀವು ಬೇಕಂದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು. ಆಮೇಲೆ ಇದೇನಿದೆಲ್ಲ ಸ್ವಲ್ಪ ಸಾಫ್ಟ್ ಆಗಿದಾವೆ. ಇದನ್ನು ಕೂಡ ಹುಣಸೆ ಹಣ್ಣು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಿಡೋಣ. ಆಮೇಲೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊನು. ನೀವು ಅನ್ಕೋತಿರ್ಬೋದು ಪಟಕನೆ ಗ್ರೈಂಡ್ ಆಗಿಬಿಡ್ತೈತಿ ಅಂತೇಳಿ. ಸ್ವಲ್ಪ ಈ ಥರ ಅಂಟ್ಕೊಂಡು ಬಂದು ಕುಂಡಿರ್ತೈತೆ ಅದು ಸೈಡಿಗೆ. ಯಾಕಂದ್ರೆ ನಾವು ನೀರದೇನು ಹಾಕಂಗಿಲ್ಲಲ್ಲ. ಸೊ ಅದಕ್ಕೆ ನೀರದು ಒಟ್ಟು ಹೋಗಬಾರ್ದು. ಮತ್ತು ಇದನ್ನು ಸೈಡಿದ್ದೆಲ್ಲ ಹಿಂಗೆ ಕ್ರೇಪ್ ಮಾಡಿ ಇದು ಮಾಡಿ ಮತ್ತು ಆಮೇಲೆ ವಾಪಸ್ ಹಾಕಿ ಮತ್ತು ಮಿಕ್ಸಿ ಮಾಡ್ಕೊತ ಹೋಗಬೇಕು. 2-3 ಸತಿ ಮಾಡಿರಿ ಮತ್ತು ಈಸಿ ಹಂಗೆ ಇದು ಪೇಸ್ಟ್ ಹಂಗೆ ಆಗಿ ರೆಡಿಯಾಗಿ ಬಂದುಬಿಡ್ತೈತಿ. ನೋಡಿರಿ ಎಷ್ಟು ಕೆಂಪು ಒಂದು ಸ್ವಲ್ಪ ಫಿಲ್ಟ್ರ್ ಮಾಡಿಲ್ಲ ನಾನು. ವಿಡಿಯೋ ಫುಲ್ ರಿಯಲ್ ಏನಿದೆಯಲ್ಲ ಅದೇ ಕ್ಯಾಮ್ರಾ ನಾರ್ಮಲ್ ಹಿಂಗೆ ಮಾಡಿದ್ದೀನಿ ವಿಡಿಯೋ. ಅಷ್ಟು ಚೆನ್ನಾಗಿ ಕೆಂಪು ಖಾರದ ಚಟ್ನಿ ರೆಡಿಯಾಗಿ ಬಂದಿದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂಥೇಳಿ ಅನ್ಕೊತೀನಿ. ಮತ್ತು ನನ್ನ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇದೇ ಥರ ಎಲ್ಲ ಮಸ್ತನು ರೆಸಿಪೀಸ್ ನಿಮ್ಮ ಸಲುವಾಗಿ ತೊಗೊಂಡು ಬರ್ತೀನಿ. ಮತ್ತು ಆಮೇಲೆ ನನ್ನ ವಿಡಿಯೋ ನೋಡ್ತಾ ಇರಿ ಮತ್ತು ಲೈಕ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಆಮೇಲೆ ಯಾವುದೇ ಬೆಸ್ಟ್ ಕಂಟೈನರ್ ತಂದ ಕಾಜಿಂದು. ಸೊ ಅದಕ್ಕೆ ನಾನು ಕಾಜಿನ ಕಂಟೈನರ್ ಒಳಗೆ ಹಾಕಿಟ್ಟು ಫ್ರಿಜ್ ಒಳಗೆ ಇಟ್ಬಿಡಾಕತ್ತೀನಿ. ನೋಡ್ತಿರ್ರಿ. ಸೊ ಭಾರಿ ಮಸ್ತ್ ಖಾರ ಚಟ್ನಿ ಮೊಸರ ಮತ್ತು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಹಚ್ಕೊಂಡು ತಿಂದ್ರೆ ಅಥವಾ ಸಜ್ಜಿ ರೊಟ್ಟಿ ಜೊತೆನೂ ಹಚ್ಕೊಂಡು ತಿಂದ್ರೆ ಎಲ್ಲ ಪಲ್ಯಗಳ ಜೊತೆಗೆ ಇದು ಕೂಡ ಟೇಸ್ಟ್ ಮಸ್ತ್ ಕೊಡ್ತೈತಿ. ಸೊ ಟ್ರೈ ಮಾಡಿರಿ ಅಂತೇಳಿ ಅನ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.